ಎಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. SLN ಆಸ್ಟ್ರೋಟೆಕ್, ನಾನು GK ಗುರುರಾಜ್. ಅತಿ ಅದ್ಭುತವಾದಂಥ ಈ ರಾಶಿ, ಆದರೆ ಸುಖ ಹಾಗೂ ದುಃಖ ಎರಡನ್ನೂ ಒಂದು ರೀತಿಯಲ್ಲಿ ವಿಚಿತ್ರವಾಗಿ ಅನುಭವಿಸ್ತಾ ಇರ್ತಾರೆ. ಈ ರಾಶಿಯ ಬಗ್ಗೆ ಹೇಳಬೇಕಾದ್ರೆ ಒಂದು ರೀತಿ ಕಥಾ ಮುಖಾಂತರನೇ ಹೇಳಬೇಕಾಗತ್ತೆ. ಅತಿ ಸೂಕ್ಷ್ಮವಾದಂತೆ ಈ ರಾಶಿ ಯಾವುದು? ಆ ರಾಶಿ ಕೊನೆಯವರೆಗೂ ಈ ವಿಡಿಯೋ ನೋಡಿ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ನಾ ಹೇಳುವ ಈ ಲಕ್ಷಣಗಳು ಈ ರಾಶಿಯವರಿಗಿದ್ರೆ ಅದನ್ನು ಎಸ್ ಆರ್ ನೋ ಅಂತ ತಿಳಿಸಿ. ಯಾವುದು ಆ ರಾಶಿ ನೋಡೋಣ ಬನ್ನಿ. ಅದೇ ವೃಶ್ಚಿಕ ರಾಶಿ. ಏನು ಈ ವೃಶ್ಚಿಕ ರಾಶಿಯ ಅತ್ಯದ್ಭುತವಾದಂಥ ರಾಶಿ ಅಂತ ಇದಕ್ಕೆ ಕರೀತಾರೆ. ಅತಿ ಅದ್ಭುತ. ಯಾಕೆ ಇವರು ಸುಖ ಮತ್ತೆ ದುಃಖಗಳನ್ನ ಅನುಭವಿಸ್ತಾ ಇರ್ತಾರೆ? ಒಂದು ರೀತಿ ಸುಖ, ಒಂದು ರೀತಿ ದುಃಖ. ಇದರ ವಿವರಣೆ ಲಕ್ಷಣಗಳು ಹೇಳಬೇಕಾದ್ರೆ ಬಹಳ ಕಷ್ಟ ಆಗತ್ತೆ. ಈ ರಾಶಿ ವ್ಯಕ್ತಿಗಳು ತುಂಬಾ ಸೂಕ್ಷ್ಮಮತಿಯಲ್ಲಿರೋ ವ್ಯಕ್ತಿಗಳು, ಅಷ್ಟೇ ಕಠಿಣ. ಯಾಕಂದ್ರೆ ಈ ರಾಶಿಗೆ ಯಾಕೆ ಅತ್ಯದ್ಭುತವಾದಂತ ಒಂದು ಗುಣಲಕ್ಷಣಗಳಿದೆ ಅಂದ್ರೆ, ಈ ರಾಶಿಯಲ್ಲಿ ಚಂದ್ರ ಸಂಚಾರ ಮಾಡುವಾಗ ನೀಚ ಸ್ಥಾನವನ್ನು ಹೊಂದುತ್ತಾನೆ. ಅದು ತನ್ನ ಮಿತ್ರನ ಮನೆಯಲ್ಲೇ ನೀಚ ಸ್ಥಾನವನ್ನು ಹೊಂದುವಂತಹ ಒಂದು ಗ್ರಹಕ್ಕೆ ಭಗವಂತ ಒಂದು ಸ್ಥಾನಮಾನಗಳನ್ನು ಕೊಟ್ಟಿದ್ದಾನೆ. ಇಲ್ಲಿ ಚಂದ್ರ ನೀಚನಾಗ್ತಾನೆ. ಒಂದು ವೇಳೆ ಈ ಚಂದ್ರನಿಗೆ ನೀಚ ಭಂಗ ಅಂತ ಒಂದು ಸಬ್ಜೆಕ್ಟ್ ಇದೆ. ಯಾವ ರೀತಿ ನೀಚ ಭಂಗ ಆಗೋದು ಅನ್ನೋದು ಮುಂದೆ ಸಬ್ಜೆಕ್ಟ್ಗಳಿದೆ, ಅದಕ್ಕೆಲ್ಲ ದೊಡ್ಡ ದೊಡ್ಡ ವಿವರಣೆಗಳು ಬೇಕಾಗತ್ತೆ. ಆದ್ರೆ ಏನು ನೀಚ ಭಂಗ ಅಥವಾ ನೀಚ ಸ್ಥಾನ ಅಥವಾ ನೀಚನೇ ಆಗದೆ ಇದ್ರೆ ಹೇಗೆ ಅಂತ ಒಂದು ಸಣ್ಣ ವಿವರಣೆ ಹೇಳಬೇಕಾದ್ರೆ, ನಮ್ಗೆ ಕೈಗೆ ಏನೋ ಒಂದು ಗಲೀಜು ತುಂಬಿಕೊಂಡಿರುತ್ತೆ. ಏನೋ ಗೊತ್ತಿಲ್ಲದೆ ನಾವೊಂದು ಪದಾರ್ಥ ಮುಟ್ಬಿಟ್ಟಿರ್ತೀವಿ. ಅದು ಮತ್ತೆ ಶುದ್ಧ ಮಾಡ್ಕೋಬೇಕು. ಈ ಕೈನ ಶುದ್ಧ ಮಾಡಿಕೊಂಡು, ಅಂದ್ರೆ ಕೈ ಗಲೀಜಾಗಿರೋದನ್ನ, ಅಂದ್ರೆ ಕೈ ಸರಿ ಇಲ್ಲದೆ ಇದ್ರೆ ಯಾವುದೋ ಒಂದು ಪದಾರ್ಥ ಮುಟ್ಬಿಟ್ಟಿರ್ತೀವಿ. ಆ ಪದಾರ್ಥ ಮುಟ್ಟಿದ್ದನ್ನ ನಾವು ಶುದ್ಧವಾಗಿ ಕೈ ತೊಳ್ಕೊಂಡ್ರೆ ಪುನಃ ಕೈ ಏನಾಯ್ತು? ಅಂಗೈ ಶುದ್ಧ ಆಯ್ತು. ಕೈ ತೊಳ್ಕೊಳ್ಳೋದಿದೆಯಲ್ಲ, ಕೈ ಗಲೀಜಾಗಿದೆಯಲ್ಲ, ಅದು ನೀಚ ಸ್ಥಾನ, ಅದು ನೀಚ ಒಂದು ಫಲ. ಅದೇ ನೀಚ ಭಂಗ ಅಂದ್ರೆ ನಮಗೆ ಗೊತ್ತಾಯ್ತು ಕೈ ಗಲೀಜಾಗಿದೆ, ಇದನ್ನ ನಾನು ತೊಳ್ಕೋಬೇಕು ಅನ್ನೋ ಒಂದು ವಿಚಾರ ಬಂತು. ಹಾಗೇನಾಯ್ತು, ಅವನು ಹೋಗಿ ಕೈ ತೊಳ್ಕೊತಾನೆ. ಇದು ನಮ್ಮ ದಿನನಿತ್ಯದ ಜೀವನದ ಒಂದು ವಿಭಾಗ ಬೇರೆ. ರಾಶಿಗಳ ನೀಚ ಭಂಗದ ನಿಮಗೆ ಅರ್ಥ ಆಗ್ಲಿ ಅಂತ ಹೇಳ್ತಾ ಇದ್ದೀನಿ. ಕೈ ಶುದ್ಧ ಮಾಡಿಕೊಂಡಾಗ ಅದು ಮತ್ತೆ ಪುನಃ ನಮ್ಮ ಅಂಗೈ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ, ಅದು ಲಕ್ಷಣವಾಗಿರುತ್ತೆ. ಇದಕ್ಕೆ ನೀಚ ಭಂಗ ಅಂತ ಕರೀತಾರೆ. ಇಂತಹ ನೀಚ ಭಂಗ ಉಳ್ಳಂತಹ ವ್ಯಕ್ತಿಗಳಿಗೆ ಆಗುವಂತಹ ಗುಣಲಕ್ಷಣಗಳೇ ಬೇರೆ. ನೀಚ ಭಂಗ ಆಗದೆ ಅಂದ್ರೆ ಕೈ ತೊಳ್ಕೊಳ್ಳದೆ ಹಾಗೆ ಇದ್ದು ಬಿಟ್ರೆ ಅಂತಹವರಿಗೆ ಗುಣಲಕ್ಷಣಗಳೇ ಬೇರೆ. ಈ ರಾಶಿಯವರಿಗೆ ನೀಚ ಭಂಗ ಆಗದೇ ಇರುವಂತಹ ರಾಶಿಗೆ ಇವರು ತುಂಬಾ ಸೂಕ್ಷ್ಮ ಮನಸ್ಸನ್ನು ಉಳ್ಳಂತಹ ವ್ಯಕ್ತಿಗಳು. ಇವರು ಏನಾದ್ರೂ ಅಕಸ್ಮಾತ್ ಈ ವ್ಯಕ್ತಿಯನ್ನ ಹೊಗಳ್ತಾ ಇದ್ರೆ, ಅರ್ಥ ಮಾಡ್ಕೊಳ್ಳಿ, ಏನಾದ್ರೂ ಈ ರಾಶಿಯವರನ್ನ ಹೊಗಳ್ತಾ ಇದ್ರೆ, ಅಂದ್ರೆ ಈ ವೃಶ್ಚಿಕ ರಾಶಿಯವರನ್ನ ಹೊಗಳ್ತಾ ಇದ್ರೆ ತಕ್ಷಣದಲ್ಲೇ ತಮಗೆ ಅರಿವಿಲ್ಲದೆ ಬೆಲೂನ್ ತರ ಊದ್ಬಿಡ್ತಾರೆ. ಯಾಕೆ ಇವ್ರು ನನ್ನನ್ನು ಹೊಗಳ್ತಿದ್ದಾರೆ? ನನ್ನನ್ನು ಬಳಸ್ಕೊಳ್ಳೋಕ್ಕೋಸ್ಕರ ಹೊಗಳ್ತಿದ್ದಾರ? ನನ್ನನ್ನ ಬೇರೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳೋಕ್ಕೋಸ್ಕರ ಹೊಗಳ್ತಿದ್ದಾರ? ಅರಿವೇ ಆಗೋದಿಲ್ಲ. ಹಾಗೆ ತತ್ಕ್ಷಣದಲ್ಲಿ ಆ ಹೊಗಳಿದಂತ ವ್ಯಕ್ತಿ ಇರ್ತಾನಲ್ಲ, ಅವನು ನೋಡ್ತಾನೆ, ಓಹೋ ಇವನು ಪೆದ್ದ, ಇವನು ಸಿಕ್ಕಾಕೊಂಡ, ಇಷ್ಟಲ್ಲೇ ಇವನನ್ನು ನಾನು ಹೇಗೆ ಉಪಯೋಗಿಸ್ಕೋಬೇಕೋ ಅನ್ನೋ ರೀತಿಯಲ್ಲಿ ಉಪಯೋಗಿಸ್ಕೊಂಡು, ಹಾಗೆ ಆ ಬೆಲೂನ್ ಊದಿರ್ತಾರಲ್ಲ, ಅಟ್ಟಕ್ಕೇರಿಸಿರ್ತಾರಲ್ಲ ಮಾತುಕತೆಗಳಿಂದ, ತನ್ನ ಮಾತಿನ ಭಾವನೆಯಿಂದ ಅವ್ರನ್ನ
ಕೆಲಸಕ್ಕೆ ಉಪಯೋಗಿಸ್ಕೊಳ್ಳುವಂತ ರೀತಿಯಲ್ಲಿ ವ್ಯವಹಾರ ಮಾಡಿರ್ತಾರಲ್ಲ ವ್ಯಕ್ತಿ, ಆಪೋಸಿಟ್ ವ್ಯಕ್ತಿ, ಅವನೇನ್ ಮಾಡ್ತಾನೆ, ಹಾಗೇ ಕೆಳಗಿಳಿಸಿಬಿಡ್ತಾನೆ. ಹೇಗ್ ಕೆಳಗಿಳಿಸ್ತಾನೆ ಅದು ಗೊತ್ತಾಗೋದಿಲ್ಲ, ಅಂಥ ರೀತಿಯಲ್ಲಿ ಕೆಳಗಿಳಿಸ್ತಾನೆ, ಅವನು ಗೊತ್ತಾಗೋದಿಲ್ಲ. ಆದ್ರೆ ಅವನ್ ಮಾತ್ರ ನನ್ನ ಮೇಲೆ ಕೂಡಿಸಿದ್ದಾರೆ ಅಂತ ಅವ್ರು ತಿಳ್ಕೊಂಡು ಮೋಸ ಹೋಗಿ, ಆಮೇಲೆ ಎಷ್ಟೋ ದಿನ ಆದ್ಮೇಲೆ ಇವರು ನನ್ನನ್ನ ಕೆಳಗಿಳಿಸಿದ್ದಾರೆ ಅಂತ ಗೊತ್ತಾಗತ್ತೆ. ಈ ನೀಚ ಭಂಗನೇ ಹೊಂದಿರುವಂತಹ ಈ ವೃಶ್ಚಿಕ ರಾಶಿಯವರಿಗೆ ಆಗ ಮತ್ತೆ ಪುನಃ ದುಃಖವನ್ನು ಅನುಭವಿಸ್ತಾರೆ. ಬೆಲೂನ್ ಹೇಗೆ ಊದಿದ್ರೆ ಎಷ್ಟು ಸುಲಭವಾಗಿ ಅದು ಊದ್ಕೊಳತ್ತೋ ಹಾಗೆ ಒಂದೇ ಒಂದು ಸೂಜಿ ಅದು ಟಚ್ ಮಾಡಿದ್ರೆ ಸಾಕು, ಹಾಗೆ ಊದಿರೋದು ಅಂದ್ರೆ ಮನಸ್ಸಿನಲ್ಲಿ ಅವರು ತುಂಬಿಕೊಂಡಿರುವಂತ ವಿಷಯಗಳೆಲ್ಲ ಹಾಗೇ ದುಃಖಕ್ಕೆ ವಾಪನ ಮಾಡ್ತಾರೆ. ವಾಮಿಟ್ ಅಂದ್ರೇನು, ಹೇಳುವುದು ಅಂತ, ಇನ್ನೊಬ್ಬರಿಗೆ ಹೇಳ್ಕೊಳ್ಳೋದು. ವಾಮಿಟ್ ಅಂದ್ರೆ ಬೇರೆ ಅಲ್ಲ, ಇನ್ನೊಬ್ಬರಿಗೆ ತಾನು ದುಃಖವನ್ನ ಅನುಭವಿಸಿದ್ದನ್ನ ಇನ್ನೊಬ್ಬರಿಗೆ ಹೇಳ್ಕೋತಾ ಹೋಗ್ತಾನೆ. ಅದು ಹೇಳ್ಕೋಬಾರ್ದು ಅಂತನೂ ಸಹಿತ ಗೊತ್ತಾಗಲ್ಲ, ಹೇಳ್ಕೋತಾ ಹೋಗ್ತಾನೆ. ನೋಡಿ, ಆಗ್ಲೇ ಇನ್ನೂ ವಿಷಯ ಪೂರ್ತಿ ಮುಗ್ದೇ ಇಲ್ಲ, ಆಗ್ಲೇ 6 ನಿಮಿಷ ಆಗೋಯ್ತು. ಇನ್ನ ನಾನು ಇದ್ರ ಬಗ್ಗೆ ಇನ್ನೂ ಹೇಳ್ತಾ ಹೋದ್ರೆ ಇನ್ನು ಎಷ್ಟು ಸಮಯ ಹೋಗ್ಬೋದು ಅದಕ್ಕೆ ಅರ್ಥ ಆಗಲ್ಲ. ಇಷ್ಟನ್ನ ಈ ರಾಶಿ ವಿಷಯವನ್ನ ನಾನು ಹೇಳಿ ಇಲ್ಲಿಗೆ ನಿಲ್ಸಿರ್ತೀನಿ. ಮುಂದಿನ ವಿಭಾಗವನ್ನ ಮತ್ತೆ ಪುನಃ ನಾನು ನಾಳೆ ಅದನ್ನ ಸಂಚಿಕೆಯನ್ನ ಹಾಕ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇದಕ್ಕೆ ಬಹಳ ಚೆನ್ನಾಗಿ ಪರಿಹಾರ ಇದೆ. ಈ ರೀತಿಯಾದಂತ ನೀಚ ಭಂಗವನ್ನು ಹೊಂದದೇ ಇರುವಂತಹ ಈ ರಾಶಿಯಲ್ಲಿ ಇರುವಂತ ಈ ರೀತಿಯಾದ ಲಕ್ಷಣವುಳ್ಳಂತ ವ್ಯಕ್ತಿಗಳಿಗೆ ಇದಕ್ಕೆಲ್ಲ ಪರಿಹಾರ ಇದೆ. ಅದನ್ನ ನಾನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ಈ 4 ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.